ರಕ್ಷಿತ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಆದ್ಯಂತರಹಿತ ಅಲಮೇಲ್ ಮಂಗ ಆದಿಶಕ್ತಿವೆ ನೀವು ಅಲಮೇಲ್ ಮಂಗ ಅತಿ
ವೆಂಕಟೇಶಚರಣೌ ಶರಣಂ ಪ್ರಪದ್ಯೆ. ಶ್ರೀ ಪದ್ಮಾವತ್ಯೈ ನಮೋ ನಮಃ. ಪದ್ಮಾವತಿ ಶ್ರೀನಿವಾಸರ ದಿವ್ಯವಾದಂತಹ ಅವತಾರ ಕಲಿಯುಗದ ಭಕ್ತಜನರಿಗೆ ಕಲ್ಪವೃಕ್ಷವಾಗಿ ಎಂದಿಗೂ ಫಲವನ್ನು ನೀಡುತ್ತಿದೆ. ಪರಮಾತ್ಮನು ವಿವಿಧ ಕಾಲಗಳಲ್ಲಿ ಭಕ್ತಜನೋದ್ಧಾರಕನಾಗಿ ಧರ್ಮ ಸಂರಕ್ಷಕನಾಗಿ ಧರೆಗಿಳಿದು ಬಂದು ಭಕ್ತರನ್ನು ರಕ್ಷಿಸಿದ್ದಾನೆ. ಅದೇ ರೀತಿಯಲ್ಲಿ ಈ ಕಲಿಯುಗದಲ್ಲಿ ಭಕ್ತಜನರ ಉದ್ಧಾರಕ್ಕಾಗಿ ಪರಮಾತ್ಮನು ಎತ್ತಿದಂತಹ ಶ್ರೀನಿವಾಸ ಅವತಾರ ಅತ್ಯಂತ ವಿಶಿಷ್ಟವಾದದ್ದು. ಅದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯು ಪದ್ಮಾವತಿ ಎನ್ನುವ ಹೆಸರಿನಿಂದ ವಿರಾಜಮಾನಳಾಗಿ ಭಕ್ತಜನರನ್ನು ಉದ್ಧರಿಸುತ್ತಿರುವುದನ್ನು ಕೂಡ ನಾವು ನೋಡಬಹುದು. ಪದ್ಮಾವತಿಯ ಆವಿರ್ಭಾವ ಸ್ಥಾನವಾದಂತಹ ಈ ಶುಕಪುರಿಯ ಭವ್ಯವಾದಂತಹ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದರೆ ಸಮಸ್ತ ಭಕ್ತರು ಪುಲಕಗೊಳ್ಳುವಂತಹ ರೀತಿಯಲ್ಲಿ ಅತ್ಯದ್ಭುತವಾದಂತಹ ಕಾರ್ತಿಕ ಮಾಸದ ವೈಭವದೊಂದಿಗೆ ಈ ದಿವ್ಯವಾದಂತಹ ಸ್ಥಾನ ಶೋಭಾಯಮಾನವಾಗಿದೆ. ಅನೇಕ ವಿಧವಾದಂತಹ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿರುವ ಈ ಮಂಗಳಕರವಾದ ಸ್ಥಾನವನ್ನು ಭಕ್ತರು ವೀಕ್ಷಿಸಿ ಆನಂದ ಪರವಶರಾಗುತ್ತಿದ್ದಾರೆ. ಪಾವನ ಮೂರ್ತಿಯಾದಂತಹ ಶ್ರೀನಿವಾಸನು ಶ್ರೀ ಸಹಿತನಾಗಿ ವಿಶೇಷವಾದಂತಹ ಅನುಗ್ರಹ ಮಾಡುವಂತಹ ಸ್ಥಾನವಿದು. ಅಂತಹ ಪದ್ಮಾವತಿಯೇ ಪ್ರಧಾನವಾಗಿ ಶೋಭಿಸುತ್ತಿರುವ ಈ ತಿರುಚಾನೂರು ಎಂದು ಕರೆಯಲ್ಪಡುವ ಈ ಪದ್ಮಾವತಿ ಕ್ಷೇತ್ರದ ಬ್ರಹ್ಮೋತ್ಸವದ ಶುಭಾರಂಭವಾಗಿ ಇಂದು ಅಂಕುರಾರ್ಪಣೆಯನ್ನು ಕೈಗೊಳ್ಳಲು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಕ್ಸೇನಾರಾಧನೆ ಎನ್ನುವುದು ಅತ್ಯಂತ ಮುಖ್ಯವಾದದ್ದು. ಭಗವತ್ ಸೇನಾಧಿಪತಿಯಾದಂತಹ ವಿಶ್ವಕ್ಸೇನನು ಈ ಸ್ಥಾನದಲ್ಲಿ ತನ್ನ ಹಿರಿಮೆಯನ್ನು ಮೆರೆಯುತ್ತಾ ಶ್ರೇಷ್ಠವಾದಂತಹ ಈ ಸ್ಥಾನದಲ್ಲಿ ಭಕ್ತಜನರಿಗೆ ದರ್ಶನವನ್ನು ಕೊಡುವುದರ ಮೂಲಕ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವ ಪ್ರಾರಂಭವಾಗುತ್ತಿದೆ ಎನ್ನುವ ಸಂದೇಶವನ್ನು ಸಮಸ್ತ ಲೋಕಕ್ಕೆ ಬಿತ್ತರಿಸುತ್ತಿದ್ದಾನೆ. ಪರಮಾತ್ಮನ ಆಜ್ಞಾಧಾರಕನಾಗಿರುವ ವಿಶ್ವಕ್ಸೇನನು ಪರಮಾತ್ಮನ ಆಜ್ಞೆಯನ್ನು ಅನುಸರಿಸಿ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನೆರವೇರಿಸಿಕೊಡುವುದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಊರ್ಧ್ವ ಪುಂಡ್ರ ವಿರಾಜಿತನಾಗಿ ಶಂಖ ಚಕ್ರ ಸುಶೋಭಿತನಾಗಿ ಗದಾ ಪದ್ಮಾದಿ ಲಾಂಛನಗಳೊಂದಿಗೆ ವಿರಾಜಮಾನನಾಗಿರುವ ವಿಶ್ವಕ್ಸೇನನನ್ನು ಬ್ರಹ್ಮೋತ್ಸವದ ಪ್ರಾರಂಭದಲ್ಲಿ ಪೂಜಿಸುವುದಷ್ಟೇ ಅಲ್ಲದೆ ಆ ವಿಶ್ವಕ್ಸೇನನು ಎಲ್ಲ ವಿಧವಾದಂತಹ ಸಿದ್ಧತೆಗಳನ್ನು ದೇವತೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಮಸ್ತ ದೇವ ಸಮುದಾಯಕ್ಕೂ ಕೂಡ ಒಳಿತಾಗುವಂತಹ ರೀತಿಯಲ್ಲಿ ನೆರವೇರಿಸುತ್ತಾನೆ ಎನ್ನುವುದು ಆಗಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ ಮಾತಾಗಿದೆ. ಅದಕ್ಕನುಗುಣವಾದ ರೀತಿಯಲ್ಲಿ ಇಂದು ಅಂಕುರಾರ್ಪಣೆಗೆ ಮುಂಚಿತವಾಗಿ ವಿಶ್ವಕ್ಸೇನಾರಾಧನಾದಿ ವಿಧಿಗಳನ್ನು ನಿರ್ವಹಿಸುತ್ತಿರುವುದನ್ನು ನಾವು ನೋಡಬಹುದು. ಪರಮ ಪಾವನ ಮೂರ್ತಿಯಾದಂತಹ ಶ್ರೀ ಶ್ರೀನಿವಾಸನ ದಿವ್ಯಸ್ಥಾನದಲ್ಲಿ ಅತ್ಯಂತ ವಿಶೇಷವಾದಂತಹ ವೈಭವಗಳೊಂದಿಗೆ ವಿಶ್ವಕ್ಸೇನನು ವಿರಾಜಮಾನನಾಗಿರುವುದನ್ನು ಕಾಣುತ್ತಿದ್ದೀರಿ. ಸಮಸ್ತ ಜಗತ್ತಿಗೆ ಮಂಗಳಮಯನಾಗಿ ಶೋಭಿಸುತ್ತಿರುವಂತಹ ಶ್ರೀ ಶ್ರೀನಿವಾಸನ ಪರಿಪೂರ್ಣಾನುಗ್ರಹವನ್ನು ಪಡೆಯುತ್ತಾ ಭಕ್ತಜನರೆಲ್ಲರೂ ಕೂಡ ಅತ್ಯಂತ ಆನಂದಭರಿತರಾಗಿ ಈ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂತಹ ವಿಶಿಷ್ಟವಾದಂತಹ ವೈಭವಗಳೊಂದಿಗೆ ವಿರಾಜಮಾನನಾಗಿರುವ ಶ್ರೀ ಶ್ರೀನಿವಾಸನ ಶ್ರೀ ಪದ್ಮಾವತಿ ದೇವಿಯ ದಿವ್ಯವಾದಂತಹ ಮಂಗಳಕರವಾದ ಶುಭಕರವಾದ ವೈಭವಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡುವಂತಹ ಅವಕಾಶವನ್ನು ಪಡೆದುಕೊಳ್ಳುತ್ತಿದ್ದೇವೆ. ವಿದ್ಯುತ್ ದೀಪಗಳು ಅತ್ಯಂತ ಆಧುನಿಕವಾದಂತಹ ವಿಧಿವಿಧಾನಗಳೊಂದಿಗೆ ಎಲ್ಲರ ಮನಸ್ಸನ್ನು ಆಕರ್ಷಿಸುವ ರೀತಿಯಲ್ಲಿ ಶೋಭಿಸುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನವು ಇಂತಹ ವಿಶೇಷವಾದಂತಹ ವೈಭವಗಳೊಂದಿಗೆ ಭಕ್ತಜನರೆಲ್ಲರ ಮನಸ್ಸಿಗೆ ಆನಂದ ಉಂಟಾಗುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೈಗೊಂಡಿದೆ. ವಿಶ್ವಕ್ಸೇನಾರಾಧನಾ ವಿಧಿಯ ಈ ಮಂಗಳಕರವಾದ ಮೆರವಣಿಗೆ ಭಕ್ತಜನರೆಲ್ಲರಿಗೂ ಆನಂದವನ್ನು ಸಂತೋಷವನ್ನು ಉಂಟುಮಾಡಲಿ.
ಇದರ ನಂತರ ನಡೆಯಲಿಕ್ಕಿರುವಂತಹ ಎಲ್ಲ ವಿಧವಾದಂತಹ ವಿಧಿವಿಧಾನಗಳನ್ನು ಕೂಡ ತಾವು ವೀಕ್ಷಿಸಲಿಕ್ಕಿದ್ದೀರಿ. ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ, ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ, ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತ ದೇವಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸೌಭಾಗ್ಯದಾಯಿನಿ ಅಲಮೇಲ್ ಮಂಗ, ಸರಸಿಜ ನಯನ ಅಲಮೇಲ್ ಮಂಗ, ಸರ್ವಜ್ಞ ಶಕ್ತಿವೇ ಅಲಮೇಲ್ ಮಂಗ, ಸರ್ವಂ ಸಹ ಪಾಹಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ದುಃಖ ಪ್ರಶಮನ ಅಲಮೇಲ್ ಮಂಗ, ದುಷ್ಟ ಸಂಹಾರಿಣಿ ಅಲಮೇಲ್ ಮಂಗ, ಶಕ್ತಿ ಸ್ವರೂಪ ಅಲಮೇಲ್ ಮಂಗ, ದಾಂತ ಸ್ವರೂಪಿಣಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸೌಮ್ಯ ಸಲ್ಲಕ್ಷಣ ಅಲಮೇಲ್ ಮಂಗ, ಶಾಂತ ಸ್ವರೂಪಿಣಿ ಅಲಮೇಲ್ ಮಂಗ, ಸಂಪತ್ಕರಿ ಪಾಹಿ ಅಲಮೇಲ್ ಮಂಗ, ಸರ್ವತೀರ್ಥ ಸ್ಥಿತ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ.
ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವದ ಪ್ರಾರಂಭದ ಚಿಹ್ನೆಯಾಗಿ ವಿಶ್ವಕ್ಸೇನಾರಾಧನೆ, ವಿಶ್ವಕ್ಸೇನನ ಉತ್ಸವ, ಭೂಮಿ ಪೂಜೆ, ಅಂಕುರಾರ್ಪಣೆ ಮೊದಲಾದ ಪ್ರಕ್ರಿಯೆಗಳು ನಡೆದು ಬರಲಿಕ್ಕಿವೆ. ಅದಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ತಿರುಚಾನೂರು ಕ್ಷೇತ್ರವನ್ನು ಅತ್ಯಂತ ವೈಭವದಿಂದ ಅಲಂಕರಿಸಿದ್ದಾರೆ. ಪದ್ಮಾವತಿ ದೇವಿಯು ಸರ್ವಾಭರಣಭೂಷಿತೆಯಾಗಿ ವಿರಾಜಮಾನಳಾಗಿದ್ದಾಳೆ. ಸಮಸ್ತ ಲೋಕಕ್ಕೆ ರಕ್ಷಣೆಯಾಗಿ ಮಾತೃಸ್ಥಾನದಲ್ಲಿ ನಿಂತಿರುವ ಆ ಜಗನ್ಮಾತೆಯ ರೂಪವೈಭವಗಳನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಪಾಂಚರಾತ್ರ ಆಗಮಕ್ಕೆ ಅನುಗುಣವಾಗಿ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವಾದಿ ವಿಧಿವಿಧಾನಗಳನ್ನು ಅರ್ಚಕರು ಯಥಾವತ್ತಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗಿ ಪಂಚಮಿಯ ದಿನದಂದು ಮುಕ್ತಾಯಗೊಳ್ಳುವ ಈ ಬ್ರಹ್ಮೋತ್ಸವ ಲೋಕಪ್ರಸಿದ್ಧವಾದದ್ದು. ತಿರುಮಲ ಕ್ಷೇತ್ರದ ಬ್ರಹ್ಮೋತ್ಸವವು ಹೇಗೆ ವಿಶ್ವವಿಖ್ಯಾತವಾದದ್ದು, ಅದೇ ರೀತಿಯಲ್ಲಿ ಪಂಚಮಿ ತೀರ್ಥ ಎಂದು ಕರೆಯಲ್ಪಡುವ ಈ 9 ದಿನಗಳ ಈ ವಾಹನ ಸೇವೆಗಳ ಮುಕ್ತಾಯವೂ ಕೂಡ ಅಷ್ಟೇ ವೈಭವೋಪೇತವಾದದ್ದು. ಸಾವಿರಾರು ಭಕ್ತಜನರು ಮಹಾಲಕ್ಷ್ಮಿಯು ಭೂಮಂಡಲದಲ್ಲಿ ಆವಿರ್ಭವಿಸಿದ ಪದ್ಮ ಸರೋವರದಲ್ಲಿ ಮಿಂದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಆ ಪದ್ಮಾವತಿ ದೇವಿಯ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರಭೂತರಾಗಿ ಶ್ರೀನಿವಾಸನ ಕರುಣೆಗೂ ಕೂಡ ಅವರು ಆಶ್ರಯಭೂತರಾಗುತ್ತಾರೆ. ಇಂತಹ ವಿಶೇಷವಾದ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಗಳಿಂದ ಕೂಡಿರುವ ಈ ಕ್ಷೇತ್ರದಲ್ಲಿ ಪದ್ಮಾವತಿ ಅಮ್ಮನವರನ್ನು ವಿಶೇಷವಾದ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುತ್ತಾರೆ. ಮಹಾಲಕ್ಷ್ಮಿಯೇ ಈ ಸ್ಥಾನದಲ್ಲಿ ಪದ್ಮಾವತಿ ಎನ್ನುವ ಹೆಸರಿನಿಂದ ಆವಿರ್ಭವಿಸಿ ಈ ಸ್ಥಾನದಲ್ಲಿ ಸ್ಥಿರವಾಗಿ ಎಲ್ಲ ವಿಧವಾದ ಸೇವೆಗಳನ್ನು ಸ್ವೀಕರಿಸುತ್ತಾ ಭಕ್ತರನ್ನು ಪರಿಪೂರ್ಣವಾಗಿ ಅನುಗ್ರಹಿಸುವ ವಿಶೇಷವಾದ ಸ್ವಭಾವದಿಂದ ವಿರಾಜಮಾನಳಾಗಿದ್ದಾಳೆ. ಅಷ್ಟೈಶ್ವರ್ಯ ಪ್ರದಾಯಿನಿಯಾದ ಜಗನ್ಮಾತೆಯನ್ನು ಯಾರು ಭಕ್ತಿಭಾವದಿಂದ ಆರಾಧಿಸುತ್ತಾರೆಯೋ ಅಂಥವರಿಗೆ ಎಲ್ಲ ವಿಧವಾದಂತಹ ಶುಭಗಳೂ ಉಂಟಾಗುತ್ತವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಗಜಲಕ್ಷ್ಮಿ ಎನ್ನುವಂತಹ ಹೆಸರು ಮಹಾಲಕ್ಷ್ಮಿಗೆ ಇರುವಂತಹ ಹೆಸರುಗಳಲ್ಲಿ ಒಂದು. ಲಕ್ಷ್ಮೀದೇವಿಯು ಕ್ಷೀರ ಸಮುದ್ರದ ಮಥನದ ಸಂದರ್ಭದಲ್ಲಿ ಆವಿರ್ಭವಿಸಿದಾಗ ದಿಗ್ಗಜಗಳು ಬಂದು ಆ ಕ್ಷೀರ ಸಮುದ್ರದ ಕ್ಷೀರಧಾರೆಯನ್ನು ಹೇಮಕುಂಭಗಳಿಂದ ಹಿಡಿದು ಆ ಜಗನ್ಮಾತೆಯ ಮೇಲೆ ಕ್ಷೀರಾಭಿಷೇಕವನ್ನು ಮಾಡಿದವು ಎನ್ನುವುದು ಪೌರಾಣಿಕ ಕಥೆ. ಕ್ಷೀರಧಾರೆಯು ಅತ್ಯಂತ ಶುಭಕರವಾದದ್ದು, ಲಕ್ಷ್ಮೀಪ್ರದಾಯಕವಾದದ್ದು. ಅಂತಹ ಒಂದು ವಿಶೇಷವಾದ ಸೇವೆಯನ್ನು ಮಾಡಿದ್ದರಿಂದ ಗಜಗಳಿಗೆ ವಿಶೇಷವಾದಂತಹ ವರದಾನವಿದೆ. ಅವುಗಳ ಶಿರಸ್ಸನ್ನು ಕುಂಭಸ್ಥಲವೆಂದು, ಆನೆಗಳನ್ನು ನೋಡುವುದು ಐಶ್ವರ್ಯಪ್ರದಾಯಕವೆಂದು, ಆನೆಗಳು ಯಾವ ಸ್ಥಾನದಲ್ಲಿ ಸಂಚರಿಸುತ್ತವೆಯೋ ಆ ಸ್ಥಾನವು ಮಂಗಳಕರವಾಗುತ್ತದೆ ಎಂದು ಪ್ರಸಿದ್ಧಿ ಇದೆ. ಯಾರು ಆನೆಯ ಮುಖವನ್ನು ನೋಡುತ್ತಾರೆಯೋ ಅವರಿಗೆ ಮಂಗಳ ಉಂಟಾಗುತ್ತದೆ ಎನ್ನುವಂತಹ ಶಕುನವನ್ನು ಕೂಡ ಹೇಳುತ್ತಾರೆ. ಆದ್ದರಿಂದ ಇಂತಹ ಐಶ್ವರ್ಯಕ್ಕೆ ಪ್ರತೀಕಭೂತವಾದಂತಹ ಗಜಗಳಿಂದ ಕೂಡಿರುವಂತಹ ಈ ಮಂಗಳಕರವಾದ ಸೇವೆಯನ್ನು ವೀಕ್ಷಿಸುವಲ್ಲಿ ನಾವೆಲ್ಲರೂ ಕೂಡ ಪರಮಾನಂದವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಶ್ರೀ ವೆಂಕಟಾಚಲ ಮಹಾತ್ಮೆ ಎನ್ನುವ ಗ್ರಂಥದಲ್ಲಿ ತಿರುಮಲ ಕ್ಷೇತ್ರದ ವೈಭವಗಳ ಜೊತೆಗೆ ಬೆಟ್ಟದ ಕೆಳಭಾಗದಲ್ಲಿ ಇರುವ ಸುವರ್ಣಮುಖಿ ನದಿಗೆ ಹೊಂದಿಕೊಂಡಂತೆ ವಿರಾಜಮಾನವಾಗಿರುವ ಈ ಕ್ಷೇತ್ರದ ಮಹಿಮೆಯನ್ನು ಕೂಡ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ವಿವರಿಸಿದ್ದಾರೆ. ಸ್ವಚ್ಛವಾದ ಜಲಧಾರೆಯಿಂದ
ಸಮಸ್ತ ಪಾಪದ ಕೊಳೆಗಳನ್ನು ತೊಳೆಯುವ ರೀತಿಯಲ್ಲಿ ಹರಿಯುತ್ತಿರುವ ಮಂಗಳಕರವಾದ ಜಲರಾಶಿಯಿಂದ ಶೋಭಿಸುತ್ತಿರುವ ಪಾಪ ವಿನಾಶನವನ್ನು ಮಾಡುವ ವಿಶೇಷವಾದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಸುವರ್ಣಮುಖಿ ನದಿಯ ತಟದಲ್ಲಿ ಭಕ್ತರಿಗೆ ಆಶ್ರಯ ಸ್ಥಾನವಾಗಿ ಈ ತಿರುಚಾನೂರು ಕ್ಷೇತ್ರವಿದೆ ಎನ್ನುವಂತಹ ವಿವರಣೆಯನ್ನು ಕಾಣಬಹುದು. ಋಷಿಮುನಿಗಳಿಗೂ ಕೂಡ ಆದರಣೀಯವಾದಂತಹ ನದಿ, ಭಕ್ತ ಜನರಿಗೆ ಆಪ್ಯಾಯಮಾನವಾದ ನದಿ, ಸಾಮಾನ್ಯ ಜನರಿಗೆ ದಣಿವನ್ನು ತಣಿಸುವಂತಹ ಗಂಗಾ ನದಿ, ಅಂತಹ ವಿಶೇಷವಾದ ಮಹಿಮೆಯನ್ನು ಹೊಂದಿರುವ ಸುವರ್ಣಮುಖಿ ನದಿ ತೀರದಲ್ಲಿ ಪದ್ಮ ಸರೋವರದ ತಟದಲ್ಲಿ ಪದ್ಮಾವತಿ ದೇವಿಯು ವಿರಾಜಮಾನಳಾಗಿದ್ದಾಳೆ. ವೈಕುಂಠ ಲೋಕವನ್ನು ಪರಿತ್ಯಜಿಸಿ ಭೂಲೋಕವನ್ನು ಉದ್ಧರಿಸುವುದಕ್ಕಾಗಿ ಶ್ರೀನಿವಾಸನ ಅಗಲುವಿಕೆ ಎನ್ನುವ ವಿಷಯವನ್ನು ನೆಪವಾಗಿರಿಸಿಕೊಂಡು ತಪವನ್ನು ಮಾಡಿದ ಶ್ರೀನಿವಾಸನಿಗೆ ದರ್ಶನವನ್ನು ಕೊಡುವುದಕ್ಕಾಗಿ ಸುವರ್ಣಮಯವಾದ ದಳಗಳಿಂದ ಕೂಡಿರುವ ಪದ್ಮದಲ್ಲಿ ಸುವರ್ಣಮುಖಿಯಾಗಿ ಸುವರ್ಣ ಸುಶೋಭಿತವಾದ ವೈಭವದೊಂದಿಗೆ ಕಾಂತಿಯೊಂದಿಗೆ ಪರಿಶೋಭಿಸುತ್ತಾ ಒಂದಾರೊಂದು ಶುಭ ಮುಹೂರ್ತದಲ್ಲಿ ಆವಿರ್ಭವಿಸಿದಳು. ಅವಳು ಹಾಗೆ ಆವಿರ್ಭವಿಸಿದ ಶುಭಗಳಿಗೆಯೇ ಈ ಬ್ರಹ್ಮೋತ್ಸವದ ಅವಭೃತ ಸ್ನಾನದ ಮುಹೂರ್ತವಾಗಿದೆ. ಪುರಾಣಗಳಲ್ಲಿ ಯಾವ ರೀತಿ ಆ ಜಗನ್ಮಾತೆಯ ಆವಿರ್ಭಾವದ ಮುಹೂರ್ತಾದಿಗಳನ್ನು ಹೇಳಿದ್ದಾರೆಯೋ ಅದನ್ನು ಆಧಾರವಾಗಿರಿಸಿಕೊಂಡು ಭೂಮಿಯಲ್ಲಿ ಪ್ರಕಟಗೊಂಡಿರುವ ಆ ಮಹಾಲಕ್ಷ್ಮಿಯ ವಿಶೇಷವಾದ 9 ದಿನಗಳ ಉತ್ಸವಗಳನ್ನು ನಿರ್ವಹಿಸುತ್ತಾರೆ. 9 ದಿನಗಳ ಉತ್ಸವಾಂತದಲ್ಲಿ ನಡೆಯುವಂತಹ ಅವಭೃತ ಸ್ನಾನದಲ್ಲಿ ಆ ಜಗನ್ಮಾತೆಯ ದಿವ್ಯ ಮಹಿಮೆಯನ್ನು ಕಂಡು ಭಕ್ತಜನರು ಆನಂದಭರಿತರಾಗುತ್ತಾರೆ. ಮಹಾಲಕ್ಷ್ಮಿಯು ದಾರಿದ್ರ್ಯವನ್ನು ಹೋಗಲಾಡಿಸಿ ಭಕ್ತರಲ್ಲಿ ಶ್ರದ್ಧಾಭಕ್ತಿಗಳನ್ನು ತುಂಬಿ ಅಖಂಡವಾದ ಐಶ್ವರ್ಯವನ್ನು ಕೊಡುವುದಷ್ಟೇ ಅಲ್ಲದೆ ಬುದ್ಧಿಯನ್ನು ಶುದ್ಧಗೊಳಿಸಿ ಸದ್ಭಾವಗಳನ್ನು ಸದ್ಬುದ್ಧಿಯನ್ನು ಒದಗಿಸಿಕೊಡುತ್ತಾಳೆ ಎನ್ನುವುದು ಕೂಡ ಅನೇಕ ಭಕ್ತಜನರ ಅನುಭವವಾಗಿದೆ. ಅಲಮೇಲ್ ಮಂಗ
ಜಗಜ್ಯೋತಿಯಾಗಿ ಸಮಸ್ತ ಭಕ್ತಜನರಿಗೆ ಅರಿಷ್ಟವನ್ನು ನಿವಾರಿಸಿ ಅಷ್ಟೈಶ್ವರ್ಯಗಳನ್ನು ಒದಗಿಸಿಕೊಡುವ ಮಹಾಲಕ್ಷ್ಮಿಯ ಮಂಗಳಕರವಾದ ಉತ್ಸವ ತಿರುಚಾನೂರು ಕ್ಷೇತ್ರದ ಈ ವರ್ಷದ ವಾರ್ಷಿಕೋತ್ಸವ ವಿಶ್ವಕ್ಸೇನಾರಾಧನೆಯಿಂದ ಪ್ರಾರಂಭಗೊಂಡು ಭಕ್ತಜನರೆಲ್ಲರಿಗೂ ಆನಂದವನ್ನು ತುಂಬಿಕೊಡುವ ಮಹದದ್ಭುತವಾದಂತಹ ಸಂದರ್ಭ. ಭಕ್ತಜನರೆಲ್ಲರೂ ಭಕ್ತಿಭಾವಭರಿತರಾಗಿ ಈ ಮಂಗಳಕರವಾದಂತಹ ಉತ್ಸವವನ್ನು ವೀಕ್ಷಿಸುವಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ವಿಶ್ವಕ್ಸೇನಾರಾಧನಾ ವಿಧಿಯೊಂದಿಗೆ ಈ ಮೆರವಣಿಗೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ. ಅದರ ಜೊತೆಗೆ ಸುದರ್ಶನ ಚಕ್ರ ಹಾಗೂ ಮತ್ತಿತರ ಪರಿವಾರ ದೇವತೆಗಳು ಕೂಡ ಅತ್ಯಂತ ವೈಭವೋಪೇತವಾದಂತಹ ರೀತಿಯಲ್ಲಿ ವಿರಾಜಮಾನರಾಗಿರುವುದನ್ನು ನಾವು ನೋಡಬಹುದು. ಅಸಾಧಾರಣವಾದ ಠೀವಿಯೊಂದಿಗೆ ಸಮಸ್ತ ಸರ್ವ ಸೈನ್ಯಾಧಿಪತಿಯಾದ ವಿಶ್ವಕ್ಸೇನನು ವಿರಾಜಮಾನನಾಗಿದ್ದಾನೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಎಲ್ಲ ವಿಧವಾದ ಮನೋಹರ ದೃಶ್ಯಾವಳಿಗಳನ್ನು ಕೂಡ ತಾವು ವೀಕ್ಷಿಸುತ್ತಿದ್ದೀರಿ. ವಿಶಾಲವಾದಂತಹ ಪ್ರಾಂಗಣದಲ್ಲಿ ನೆಲೆಗೊಂಡಿರುವ ಈ ದೇವಾಲಯ ಭಕ್ತಜನರ ಪಾಲಿಗೆ ಅತ್ಯಂತ ಆನಂದದಾಯಕವಾದಂತಹ ನಿಲಯ. ಜಗನ್ನಾಯಕನ ಮಂಗಳಕರವಾದಂತಹ ಸಾನ್ನಿಧ್ಯದಲ್ಲಿ ನೆಲೆಗೊಂಡಿರುವಂತಹ ಈ ಸ್ಥಾನ ಪದ್ಮಾವತಿ ಕ್ಷೇತ್ರವಾಗಿ ವಿರಾಜಮಾನವಾಗಿದೆ. ಪದ್ಮ ಸರೋವರ ಸಮುದ್ಭವೆಯಾದ ಪದ್ಮಾವತಿಯ ಮಂಗಳಧಾಮವಾಗಿ ವಿರಾಜಿಸುತ್ತಿರುವ ಈ ಸ್ಥಾನದಲ್ಲಿ ದೇವಾಲಯದ ಸುತ್ತಲೂ ರಥಬೀದಿಯಷ್ಟೇ ಅಲ್ಲದೆ ಇದರ ಗುರುತಾಗಿರುವ ಪದ್ಮ ಸರೋವರದ ಸುತ್ತಲೂ ಕೂಡ ರಥಬೀದಿ ಇರುವುದನ್ನು ನಾವು ಗಮನಿಸಬಹುದು. ಸಾಧಾರಣವಾಗಿ ದೇವಾಲಯದ ಮುಂಭಾಗದಲ್ಲಿ ಇಂತಹ ಪುಷ್ಕರಣಿಗಳಿದ್ದರೂ ಈ ಕ್ಷೇತ್ರದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಇಂತಹ ಪುಷ್ಕರಣಿ ಇರುವುದನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ವಿಶ್ವಕ್ಸೇನಾರಾಧನಾ ವಿಧಿ, ವಿಶ್ವಕ್ಸೇನ ಪೂಜೆ, ವಿಶ್ವಕ್ಸೇನನ ಮೆರವಣಿಗೆ, ವಿಶ್ವಕ್ಸೇನನಿಗೆ ಕಂಕಣಧಾರಣೆ ಹೀಗೆ ಅನೇಕ ವಿಧವಾದ ವಿಧಿವಿಧಾನಗಳನ್ನು ನಿರ್ವಹಿಸಿಕೊಂಡು ರಥಬೀದಿಯನ್ನು ಪರಿಕ್ರಮಿಸಿಕೊಂಡು ಸ್ವಸ್ಥಾನಕ್ಕೆ ಆಗಮಿಸುವುದಷ್ಟೇ ಅಲ್ಲದೆ ಇಲ್ಲಿರುವಂತಹ ತೋಟದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ನಿರ್ವಹಿಸುತ್ತಾರೆ. ಭೂದೇವಿಯನ್ನು ಆರಾಧಿಸುವಂತಹ ಸಂದರ್ಭ. ಮಂಗಳಮಾತೆಯಾದಂತಹ ಭೂದೇವಿ ಸಮಸ್ತ ಭಕ್ತಜನರಿಗೆ ಆನಂದವನ್ನು ಉಂಟು ಮಾಡುತ್ತಾಳೆ. ಆ ಭೂದೇವಿಯ ಧಾರಣೆಯ ಶಕ್ತಿಯಿಂದಲೇ ಸಮಸ್ತ ಜೀವಿಗಳು, ಪ್ರಾಣಿಗಳು ಎಲ್ಲರೂ ಕೂಡ ಜೀವಿಸುವಂತಹ ಆಧಾರ ಆ ಭೂಮಾತೆ. ಆ ಭೂಮಿಯ ದಿವ್ಯವಾದಂತಹ ಧಾರಣಾಶಕ್ತಿ ಪರಮಾತ್ಮನ ವಿಶಿಷ್ಟವಾದಂತಹ ಶಕ್ತಿಗಳಲ್ಲಿ ಒಂದಾಗಿದೆ. ಯಾವ ವಿಧವಾಗಿಯೂ ಕೂಡ ಭಕ್ತರು ಅಥವಾ ಜೀವಿಗಳು ಅಥವಾ ಮರಗಿಡಗಳು, ವೃಕ್ಷಗಳು ಯಾವುವೂ ಕೂಡ ತೊಂದರೆಗೆ ಈಡಾಗದೇ ಇರುವಂತಹ ರೀತಿಯಲ್ಲಿ ಅಂತರಿಕ್ಷದಲ್ಲಿ ಸುತ್ತುತ್ತಿದ್ದರೂ ಕೂಡ ಅದರಲ್ಲಿರುವಂತಹ ಯಾವ ವಸ್ತುವು ಕೂಡ ಕೆಳಗೆ ಅಂತರಿಕ್ಷದಲ್ಲಿ ಬೀಳದೇ ಇರುವಂತಹ ರೀತಿಯಲ್ಲಿ ಧಾರಣೆ ಮಾಡಿರುವಂತಹ ಶಕ್ತಿಯಿಂದಾಗಿ ಧರಣಿ ಎನ್ನುವಂತಹ ಒಂದು ವಿಶೇಷವಾದಂತಹ ನಾಮವನ್ನು ಭೂದೇವಿಗೆ ಇರುವುದನ್ನು ನಾವು ಗಮನಿಸಬಹುದು. ಇಂದು ಇಂತಹ ಧರಣಿ ಪೂಜೆಯನ್ನು ಕೂಡ ಬ್ರಹ್ಮೋತ್ಸವದ ಪ್ರಾರಂಭದಲ್ಲಿ ನಿರ್ವಹಿಸಲಿಕ್ಕಿದ್ದಾರೆ. ತಿರುಚಾನೂರು ಕ್ಷೇತ್ರದ ದೇವಸ್ಥಾನದ ತೋಟದಲ್ಲಿ ಈ ವಿಶೇಷವಾದಂತಹ ಮೇದಿನಿ ಪೂಜೆ ನಡೆದು ಬರಲಿಕ್ಕಿದೆ. ಮೇದಿನಿ, ಭೂಮಿ, ಧರಣಿ ಇವೆಲ್ಲವೂ ಕೂಡ ಭೂಮಿಯ ಪರ್ಯಾಯವಾಚಕಗಳೇ ಆಗಿದ್ದರೂ ಪ್ರತಿಯೊಂದು ಪದಕ್ಕೂ ಕೂಡ ವಿಶೇಷವಾದಂತಹ ಅರ್ಥವಿದೆ. ಆ ರೀತಿಯಾಗಿ ಆ ಭೂಮಿಯ ಪೂಜೆಯನ್ನು ನಿರ್ವಹಿಸುವಂತಹ ಸಂದರ್ಭವನ್ನು ಕೂಡ ವೀಕ್ಷಿಸಲಿದ್ದೀರಿ. ಇದೀಗ ಮೆರವಣಿಗೆಯ ಮೂಲಕ ಮೇಳತಾಳಗಳೊಂದಿಗೆ ಅತ್ಯಂತ ವೈಭವಪೇತವಾದಂತಹ ರೀತಿಯಲ್ಲಿ
ಈ ವಾಹನ ಸೇವೆ ಮುನ್ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹಕ್ಕೆ ಒಳಗಾಗಿರುವ ಕ್ಷೇತ್ರ, ತಿರುಮಲ ತಿರುಪತಿ ದೇವಸ್ಥಾನದವರ ನಿರ್ವಹಣೆಗೆ ಒಳಗಾಗಿರುವಂತಹ ಕ್ಷೇತ್ರ, ಎಲ್ಲ ಭಕ್ತ ಜನರಿಗೂ ಅತ್ಯಂತ ಆನಂದವನ್ನು ತುಂಬಿಕೊಡುವಂತಹ ಕ್ಷೇತ್ರ ಇದಾಗಿದೆ. ಈ ಸ್ಥಾನದಲ್ಲಿ ವಿಶ್ವಕ್ಸೇನನು ವಿಶೇಷವಾದಂತಹ ವೈಭವಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ಸಮಸ್ತ ಭಕ್ತ ಜನರ ಅನುಗ್ರಹಗಳನ್ನು, ಎಲ್ಲ ವಿಧವಾದಂತಹ ಶುಭಗಳನ್ನು ಅನುಗ್ರಹಿಸುವುದಕ್ಕಾಗಿ ಮುನ್ನಡೆಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಸಂದರ್ಭದಲ್ಲಿ ಅಂಕುರಾರ್ಪಣೆಯ ಭಾಗವಾಗಿ ಈ ವಿಶೇಷವಾದ ಉತ್ಸವವನ್ನು ನಿರ್ವಹಿಸುತ್ತಿದ್ದಾರೆ. ಭಕ್ತರೇ ವಾಹನವನ್ನು ಹೊರುವಂತಹ ಸೇವಾ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ತಿರುಚಾನೂರು ಕ್ಷೇತ್ರದ ಬ್ರಹ್ಮೋತ್ಸವದಲ್ಲಿ ಇದು ಕೂಡ ಒಂದು ವಿಶೇಷವಾದಂತಹ ಒಂದು ಸಂಗತಿಯಾಗಿದೆ. ಸಾಮಾನ್ಯ ಭಕ್ತರು 10 ದಿನಗಳ ದೀಕ್ಷೆಯೊಂದಿಗೆ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ತಮ್ಮ ಉದ್ಯೋಗಾದಿಗಳನ್ನು ಬದಿಗಿಟ್ಟು ಆ ಜಗನ್ಮಾತೆಯ ಸೇವೆಯೇ ಪ್ರಧಾನವಾದದ್ದು ಎಂದು ಭಾವಿಸಿ ಭಕ್ತಿಭಾವಭರಿತರಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಸೇವೆಯನ್ನು ಮಾಡುವುದನ್ನು ನಾವು ಗಮನಿಸಬಹುದು. ಈಗ ತಾವು ವೀಕ್ಷಿಸುತ್ತಿರುವಂತೆ ಈ ವಿಶೇಷವಾದಂತಹ ವೈಭವಗಳೊಂದಿಗೆ ಈ ಮಹತ್ವಪೂರ್ಣವಾದಂತಹ ಸೇವೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇಂತಹ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿದೆ. ಈ ನಂತರ ನಡೆದು ಬರಲಿಕ್ಕಿರುವಂತಹ ಮುಂದಿನ ಕಾರ್ಯಕ್ರಮಗಳನ್ನು ಕೂಡ ನಾವು ಭಕ್ತಿ ಶ್ರದ್ಧೆಗಳಿಂದ ವೀಕ್ಷಿಸಿ ಧನ್ಯರಾಗೋಣ. ಹಸ್ತಾದೆ
ಚಿದ್ರೂಪಿಣಿ ಪಾಹಿ ಅಲಮೇಲ್ ಮಂಗ ಚಿಚ್ಚಕ್ತಿವೆ ನೀವು ಅಲಮೇಲ್ ಮಂಗ ಚಂದ್ರವದನ ಪಾಹಿ ಅಲಮೇಲ್ ಮಂಗ ಚತುರ್ಭುಜಾ ದೇವಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಚಾರುದರ ಹಾಸಿನಿ ಅಲಮೇಲ್ ಮಂಗ ಚಂದ್ರ ಸ್ವರೂಪಿಣಿ ಅಲಮೇಲ್ ಮಂಗ ಸಾಂದ್ರ ಕರುಣ ಪಾಹಿ ಅಲಮೇಲ್ ಮಂಗ ಸಾಧು ಪರಿಪಾಲಿನಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಪದ್ಮ ಸುಂದರಿ ದೇವಿ ಅಲಮೇಲ್ ಮಂಗ ಪಂಚಬ್ರಹ್ಮಾತ್ಮಿಕ ಅಲಮೇಲ್ ಮಂಗ ಪಂಚವಕ್ತ್ರ ಪಾಹಿ ಅಲಮೇಲ್ ಮಂಗ ಪರಮಾತ್ಮಿಕ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ದಾರಿದ್ರ್ಯ ಧ್ವಂಸಿನಿ ಅಲಮೇಲ್ ಮಂಗ ಧನಧಾನ್ಯಕಾರಿಣಿ ಅಲಮೇಲ್ ಮಂಗ ದುರ್ಭಿಕ್ಷ ಧ್ವಂಸಿನಿ ಅಲಮೇಲ್ ಮಂಗ ಧರ್ಮ ನಿಲಯ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಕ್ಷೀರಾಬ್ಧಿ ಸಂಭವ ಅಲಮೇಲ್ ಮಂಗ ಕರುಣಾಮಯಿ ಪಾಹಿ ಅಲಮೇಲ್ ಮಂಗ ಕಮಲಾಯತಾಕ್ಷಿ ಅಲಮೇಲ್ ಮಂಗ ಕಮಲನಾಭ ಪ್ರಿಯ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಶುಕ್ಲಮಾಲ್ಯಾಂಬರ ಅಲಮೇಲ್ ಮಂಗ ಶತರೂಪ ದೇವಿ ಅಲಮೇಲ್ ಮಂಗ ಸಂಕಲ್ಪ ಪೂರ್ವಕ ಬ್ರಹ್ಮೋತ್ಸವ ಕರ್ಮಣಿ ಪ್ರಥಮ ದಿವಸೆ ಸಾಯಂಕಾಲ ಸಮಯೇ ವೃತ್ಸಂಗ್ರಹಣಾಕ್ಷಂ ಆಚಾರ್ಯ ಮುಖೇನ ಕರಿಷ್ಯೆ ಪ್ರಥಮತಃ ಓಂ ಹಿರಣ್ಯವರ್ಣಾಂ ಸದೀಂ ಅಂತರಿಕ್ಷಂ ಮಹಿತ್ವಾ ಉಪಸ್ಥಿತೆ ದೇವ್ಯಲಿರೇಗ್ನಿವನ್ನಾದವನ್ನಾಧ್ಯಾಯಾದಧೇ ಆಯನ್ನೋ ಪ್ರಶ್ನರಕ್ರಮೇ ಗಸನನ್ಮಾತರಂ ಪುನಃ ಪಿತರಂಚ ಪ್ರಯಣ್ ಸವಃ ತ್ರಿಗೋಷದ್ಧಾಮ ವಿರಾಜತೆ ವಾಪದಂಗಾಯ ಧಿತ್ರಯೇ ಪ್ರತ್ಯಕ್ಷರಹದ್ವಿಭಿः ಅಸ್ಯ ಪ್ರಾಣಾದಪಾನರ್ಚಂದಶ್ಚರತಿರೋಚನ ಯಕ್ಷನ್ಮಹಿಷತ್ಸುವಃ ಯತ್ವಾ ಕ್ರುದ್ಧಃ ಪರೋವಪಮನ್ಯನಾಯತವರ್ತ್ಯ ಸುಕಲ್ಪಮಗ್ನೇ ದತ್ತವಪನಶ್ಚೋಕ್ತೆ ಭಯಾಮಸೆ ಯಚ್ಚೆ ಮನ್ಯಪರೋद्धಸ್ಯ ಪೃಥಿವೇ ಮನದಧ್ವಲೆ ಆದಿತ್ಯ ವಿಶ್ವೇ ತದ್ದೇವಾ ವಸವಶ್ಚ ಸಮಾಭರನ್ ಮೇಧಿನಿ ದೇವಿ ವಸುಂಧರಾ ಸ್ಯಾತ್ ಬುಧಿರಾ ದೇವಿ ವಾಸವೇ ಬ್ರಹ್ಮವರ್ಚಸ ಪಿತॄಣಾಂ ಶ್ರೋತ್ರಂಜಕ್ಷರ್ಮಣಃ ದೇವಿ ಹಿರಣ್ಯಗರ್ಭಿಣಿ ದೇವಿ ಪ್ರಚೋದರೇ ಸದನೆ ಸತ್ಯಾಯನೆ ಸೀತಾ समुद्रवती सावित्री हनो देवी मक्किंगी महाधरणे महाब्जदिष्ठद श्रृंगे तृज्ञे यज्ञे यज्ञे विभीषणे इंद्रपत्ने व्यापने सरस्वती वायुमते जलशयने श्रियंधाराजा सत्यंधो परिमेदिने विष्णुपत्नी महेन् देवी माधवे माधव प्रिया लक्ष्मीं प्रियसखीं देवी नमाम्यच्युत वल्लभां धनुर्धराय सर्वसिद्ध्यैत धीमहि तन्नो धरा प्रचोदयात् गोपाम्यामस्यामुपसृणामि वादं गोष्णलम् प्रतीते मेनागो हविषा युजामः त्रेधा विष्णु
ವಾಯೋ ವಿಚಕ್ರಮೆ ಮಹೇನ್ನಿವಂ ಹೃದವೇ ಮಂತರಕ್ಷಾಂದ್ರೋಣೈದೆ ಪುಣ್ಯ ವಿಶ್ವೇತ್ತಾತೆ ಸಮನೇಶ ಪ್ರಭಾಚ್ಛಾಯ ಜಗದ್ಧಮಗಮನ್ನಿಂದ್ರ ಜನ್ಮತೆ ಶರಭಾಯ ಋಷಿ ಬಂಧವೇ ಇಂದ್ರ ಸೋಮೇನ ಮಜ್ಜ ವಾತೇನ ಸಕರೇಣ ರಕ್ಷಾ ಸುಮುಹೂರ್ತ ಅಸ್ತು ಸುಪ್ರದಿಟ್ಟಮಸ್ತು ಪ್ರವಾಚ್ಯಾಯ ಜಗತ್ತವಗುಣಂದುರುಣ್ಣತೆ ಸಾರಾವದನ್ಯತ್ಪುರುಷಂ ಧೃತಮಸ್ವಭಾವೃಣ ಶರಭಾಯ ಋಷಿ ಬಂಧವೇ ವೃದ್ಧವಟ್ಟಯಂದ್ರಿತ್ವ ಭೌಜತ್ವಮತವದ್ರವೀರಂ ಇಂದ್ರಸ್ವಾಮೇನ ಪಂಚದಶೇನ ಮಧ್ಯವಿದೌ ಸಗರೇಣ ರಕ್ಷಾ ಆವಾಹನಂದಮರ್ಪಯಾಮಿ ನವರತ್ನ ಖಚಿತ ಸಿಂಹಾಸನಂದಮರ್ಪಯಾಮಿ ಅರ್ಘ್ಯಂದಮರ್ಪಯಾಮಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ತದೋ ಧರ್ಮಾಣಿ ಧಾರಯನ್ ಮುಖೇ ಆತ್ಮನೇಂದು ಪೃಥಿವೀಂ ಪುನಂತ ಬ್ರಹ್ಮಣಸ್ಪತಿ ಬ್ರಹ್ಮಭೂತಾ ಪುನಾತು ಮಾಂ ತಾನ ಊರ್ಜೇತು ಧಾತನಾ ಮಹೇರಣ ಇದಕ್ಷಸೇ ಯೋಗಸ್ವತಮೋರ್ಗ ಕುಶತೀರಿವ ಮಾತರಃ आपो जनयधा जनः ತಿರುಚಾನೂರು ಕ್ಷೇತ್ರದ ಶ್ರೀ ಶ್ರೀನಿವಾಸನ ಪದ್ಮಾವತಿ ದೇವಿಯ ರಮಣೀಯವಾದಂತಹ ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಅಂಕುರಾರ್ಪಣೆಯ ಭಾಗವಾಗಿ ನಡೆಸುತ್ತಿರುವ ವಿಶ್ವಕ್ಸೇನ ಪೂಜೆ, ಭೂಮಿ ಪೂಜೆ ಮೊದಲಾದಂತಹ ಪ್ರಕ್ರಿಯೆಗಳನ್ನು ವೀಕ್ಷಿಸುತ್ತಿದ್ದೀರಿ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಪದ್ಮ ಸರೋವರದ ರಮಣೀಯವಾದಂತಹ ದೃಶ್ಯಾವಳಿಗಳನ್ನು ತಾವು ಕಾಣಬಹುದು. ವಿಶೇಷವಾದಂತಹ ಸುಂದರವಾದಂತಹ ದೃಶ್ಯಾವಳಿಗಳು ಇಲ್ಲಿ ಕಂಗೊಳಿಸುತ್ತಿವೆ. ಈ ರಮಣೀಯವಾದಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆ ಆವಿರ್ಭವಿಸಿದಂತಹ ಪರಮ ಪಾವನವಾದ ಪುಣ್ಯಕರವಾದ ಪದ್ಮ ಸರೋವರವನ್ನು ಕೂಡ ಕಾಣುತ್ತಿದ್ದೀರಿ. ಈ ಸುಂದರವಾದಂತಹ ರಾತ್ರಿಯ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳ ಕಾಂತಿಯಲ್ಲಿ ಮಂತ್ರಘೋಷಗಳ ನಡುವೆ ಮಂಗಳನಾದ್ಯಗಳ ವಿಶೇಷವಾದ ಇಂಪಿನೊಂದಿಗೆ ಈ ಮಂಗಳಕರವಾದ ಪ್ರಕ್ರಿಯೆ ನಡೆದು ಬರುತ್ತಿದೆ. ಈ ಸಂದರ್ಭದಲ್ಲಿ ಆರಾಧನಾದಿ ವಿಧಿಗಳನ್ನು ಯಥಾವತ್ತಾಗಿ ಸಂಪ್ರದಾಯಬದ್ಧವಾಗಿ ನಿರ್ವಹಿಸುತ್ತಿರುವುದನ್ನು ನಾವು ನೋಡಬಹುದು. ಈ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಮಂಗಳಕರವಾದಂತಹ ಈ ಒಂದು ಪ್ರಕ್ರಿಯೆ ಸಮಸ್ತ ಜನರಿಗೂ ಆನಂದವನ್ನು ಉಂಟುಮಾಡುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಮೃತ್ಸಂಗ್ರಹಣೆಯ ಭಾಗವಾಗಿ ನಡೆಸುತ್ತಿರುವಂತಹ ಈ ಪ್ರಕ್ರಿಯೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಇದನ್ನು ಮೇದಿನಿ ಪೂಜೆ ಎಂದು ಕರೆಯುತ್ತಾರೆ. ಈ ಮೇದಿನಿ ಪೂಜಾ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಡೆಸುತ್ತಿರುವುದನ್ನು ತಾವು ಗಮನಿಸಬಹುದು. ಆದ್ದರಿಂದಾಗಿ ಮಂತ್ರೇಣ ಖನಿತ್ವಾ
ಪದ್ಮಾವತಿ ದೇವಿಯ ದಿವ್ಯವಾದಂತಹ ಬ್ರಹ್ಮೋತ್ಸವದ ಸಿದ್ಧತೆಗಳನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಎಲ್ಲ ವಿಧವಾದಂತಹ ಮಂಗಳಕರವಾದಂತಹ ಸಿದ್ಧತೆಗಳನ್ನು ತಾವಿದೀಗ ಕಾಣಬಹುದಾಗಿದೆ. ಆ ಜಗನ್ಮಾತೆಗಾಗಿ ವಿಶೇಷವಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿರುವುದನ್ನು ಕೂಡ ತಾವು ನೋಡಬಹುದು. ಈ ಸಂದರ್ಭದಲ್ಲಿ ಮೃತ್ಸಂಗ್ರಹಣಾ ವಿಧಿಯನ್ನು ಪೂರ್ಣಗೊಳಿಸುತ್ತಿರುವುದನ್ನು ಕೂಡ ತಾವು ಗಮನಿಸಬಹುದಾಗಿದೆ. ಈ ಸಂದರ್ಭದಲ್ಲಿ ಆ ಅಂಕುರಾರ್ಪಣೆಯ ಪ್ರಕ್ರಿಯೆಯನ್ನು ವೀಕ್ಷಿಸುವುದಕ್ಕಾಗಿ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಮಂಗಳಕರವಾದಂತಹ ಪ್ರಕ್ರಿಯೆ ಈ ಒಂದು ಬ್ರಹ್ಮೋತ್ಸವದ ಶುಭಾರಂಭವನ್ನು ನಮಗೆ ತಿಳಿಯಪಡಿಸುತ್ತಿದೆ. ಆದ್ದರಿಂದಾಗಿ ಇಂತಹ ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆ ಸರ್ವರಿಗೂ ಆನಂದವನ್ನು ಉಂಟುಮಾಡಲಿ. ಇಂತಹ ಮಹೋನ್ನತವಾದಂತಹ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿರುವ ಈ ವಿಧಿವಿಧಾನಗಳನ್ನು ಎಲ್ಲವನ್ನೂ ಕೂಡ ಅತ್ಯಂತ ವೈಭವದಿಂದ ಸಂತೋಷದಿಂದ ನಿರ್ವಹಿಸುತ್ತಿರುವಂತಹ ಈ ದೇವಸ್ಥಾನದ ವ್ಯವಸ್ಥೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಭಕ್ತಜನರೆಲ್ಲರೂ ಭಕ್ತಿಭಾವದಿಂದ ಈ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದಾರೆ. ಈ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವಿದೀಗ ಗಮನಿಸುತ್ತಿದ್ದೀರಿ. ಇಂತಹ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಾ ಆ ಜಗನ್ಮಾತೆಯನ್ನು ನಮಸ್ಕರಿಸಿ ಈ ಮಹತ್ತರವಾದಂತಹ ಒಂದು ಪ್ರಕ್ರಿಯೆಯನ್ನು ವೀಕ್ಷಿಸೋಣ. ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಗಳ ಸಾಕ್ಷಿಯಾಗಿ ಮೇಲ್ವಿಚಾರಣೆಯನ್ನು ನಡೆಸುತ್ತಿರುವ ವಿಶ್ವಕ್ಸೇನನನ್ನು ತಾವು ಗಮನಿಸಬಹುದು. ವೈಕುಂಠ ಲೋಕದ
ಪರಮಪುರುಷನಾದ ಪರಮಾತ್ಮನ ಸೇನಾಧಿಪತಿಯಾಗಿ ವಿರಾಜಮಾನನಾಗಿರುವಂತಹ ಈ ವಿಶ್ವಕ್ಸೇನನು ನಮಗೆ ವಿಶೇಷವಾದಂತಹ ಒಂದು ವೈಭವದ ವಿಶೇಷವಾದಂತಹ ಒಂದು ಮಂಗಳಕರವಾದಂತಹ ಒಂದು ಪ್ರಕ್ರಿಯೆಯನ್ನು ಅನುಗ್ರಹಿಸುತ್ತಿದ್ದಾನೆ. ಇಂತಹ ಮಂಗಳಕರವಾದಂತಹ ಒಂದು ಸ್ಥಾನದಲ್ಲಿ ಈ ಮಹತ್ತರಪೂರ್ಣವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿದೆ. ಇದಕ್ಕನುಗುಣವಾದಂತಹ ರೀತಿಯಲ್ಲಿ ಆ ಪದ್ಮಾವತಿ ಅಮ್ಮನವರ ದಿವ್ಯವಾದಂತಹ ದೇವಾಲಯವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಬಹುದಾಗಿದೆ. ಅದೇ ರೀತಿಯಲ್ಲಿ ಅನೇಕ ವಾಹನ ಸೇವೆಗಳು ಕೂಡ ಕ್ರಮಶಃ ನಡೆದು ಬರಲಿಕ್ಕಿವೆ. ಈ ವಾಹನ ಸೇವೆಗಳು ತಿರುಮಲ ಕ್ಷೇತ್ರದ ವಾಹನ ಸೇವೆಗಳನ್ನು ಹೋಲುತ್ತವೆ. ಪ್ರಾರಂಭದಲ್ಲಿ ಶೇಷವಾಹನ ಸೇವೆ, ಆನಂತರದಲ್ಲಿ ವಿಧ ವಿಧವಾದಂತಹ ಸೇವೆಗಳು ನಡೆಯುತ್ತವೆ. 5ನೆಯ ದಿನದ ರಾತ್ರಿಯಲ್ಲಿ ನಡೆಯುವ ಗಜವಾಹನ ಸೇವೆ ಈ ಕ್ಷೇತ್ರದಲ್ಲಿ ಅತ್ಯಂತ ಮುಖ್ಯವಾದದ್ದು. ಮಹಾಲಕ್ಷ್ಮಿಯ ವಿಶೇಷವಾದಂತಹ ವಾಹನ ಸೇವೆ ಗಜವಾಹನ ಸೇವೆ. 6ನೆಯ ದಿನದಂದು ಗರುಡೋತ್ಸವ, ಯಥಾವಿಧಿಯಾಗಿ ಅನಂತರದಲ್ಲಿ ರಥೋತ್ಸವ, ಕೊನೆಯ ದಿನದಂದು ವಿಶೇಷವಾದಂತಹ ಪಂಚಮಿ ತೀರ್ಥ ಸೇವೆ, ಇವೆಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ನಡೆದು ಬರಲಿಕ್ಕಿವೆ. ಇಂತಹ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯ ಸಂದರ್ಭದಲ್ಲಿ ನಾವು ನೋಡಬಹುದು. ಅಂತಹ ಮಂಗಳಕರವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ಪಾವನಮೂರ್ತಿಯಾದಂತಹ ಜಗನ್ಮಾತೆಯ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗೋಣ. ಇದರಲ್ಲಿ ಆ ಜಗನ್ಮಾತೆ ತನ್ನದೇ ಆದಂತಹ ವಿಶೇಷವಾದ ವೈಭವಗಳೊಂದಿಗೆ ವಿರಾಜಮಾನಳಾಗಿದ್ದಾಳೆ. ಭಕ್ತಜನರ ಪರಿಪೂರ್ಣವಾದಂತಹ ಭಕ್ತಿಯ ಕಾಣಿಕೆಗಳನ್ನು ಸ್ವೀಕರಿಸಿ ಅವರನ್ನು ಅನುಗ್ರಹಿಸುತ್ತಾಳೆ. ವಿಧ ವಿಧವಾದಂತಹ ಪೂಜೆಗಳು ಮೊದಲಾದಂತಹ ಅನೇಕ ಪ್ರಕ್ರಿಯೆಗಳು ಕೂಡ ಈ ಸಂದರ್ಭದಲ್ಲಿ ನಡೆದುಕೊಂಡು ಬಂದಿರುವುದನ್ನು ನಾವು ಗಮನಿಸಬಹುದು. ಈ ನಂತರದಲ್ಲಿ ನಡೆಯಲಿಕ್ಕಿರುವಂತಹ ಎಲ್ಲ ವಿಧವಾದ ವಾಹನ ಸೇವೆಗಳು ಹಾಗೂ ಮತ್ತಿತರ ಕಾರ್ಯಕ್ರಮಗಳನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ವಿಧಿವತ್ತಾಗಿ ಎಲ್ಲವನ್ನೂ ಕೂಡ ಭಕ್ತ ಜನರಿಗೆ ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ತಿಳಿಯಪಡಿಸುವಂತಹ ಪ್ರಕ್ರಿಯೆಯನ್ನು ಮಾಡಿದೆ. ನಾಳೆ ಪ್ರಾತಃ ಕಾಲದಲ್ಲಿ ಧ್ವಜಾರೋಹಣ ಪ್ರಕ್ರಿಯೆ ನಡೆದು ಬರುತ್ತದೆ. ಆನಂತರದಲ್ಲಿ ಶೇಷವಾಹನ ಸೇವೆ ಹಾಗೂ ಮತ್ತಿತರ ಸೇವೆಗಳೊಂದಿಗೆ ಈ ಮಂಗಳಕರವಾದಂತಹ ಒಂದು ವೈಭವ ಭಕ್ತ ಜನರೆಲ್ಲರಿಗೂ ಆನಂದವನ್ನು ಉಂಟು ಮಾಡುವ ರೀತಿಯಲ್ಲಿ ನಡೆದು ಬರುತ್ತದೆ. ಈ ಶುಭಕರವಾದಂತಹ ಉತ್ಸವಗಳ ವೈಭವಗಳನ್ನು ವೀಕ್ಷಿಸುವಂತಹ ಭಕ್ತ ಜನರಿಗೆ ವಿಶೇಷವಾದಂತಹ ಸಂತೋಷ ಆನಂದಗಳು ಉಂಟಾಗುವುದನ್ನು ಕೂಡ ನಾವು ಗಮನಿಸಬಹುದು. ಅದೇ ರೀತಿಯಲ್ಲಿ ಇಂತಹ ಶುಭಕರವಾದಂತಹ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಾ ಭಕ್ತ ಜನರೆಲ್ಲರೂ ಕೂಡ ಆನಂದಭರಿತರಾಗುತ್ತಿದ್ದಾರೆ. ವಿಶ್ವಕ್ಸೇನ ಆರಾಧನಾ ವಿಧಿ ರಥಬೀದಿಯಲ್ಲಿ ನಡೆದುಕೊಂಡು ಬಂದಿದೆ. ಭಕ್ತ ಜನರು ವೀಕ್ಷಿಸಿ ಆನಂದ ಪರವಶರಾಗುತ್ತಿರುವಂತಹ ಶುಭ ಸಂದರ್ಭ ಸರ್ವರಿಗೂ ಶುಭವಾಗಲಿ. ಪದ್ಮಾಲಯ ಪಾಹಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸುಪ್ರಸನ್ನ ಪಾಹಿ ಅಲಮೇಲ್
ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವದ ಪ್ರಾರಂಭದ ಸನ್ನಾಹದ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದೀರಿ. ಜಗನ್ಮಾತೆ ಆವಿರ್ಭವಿಸಿದ್ದಿರುವ ಪವಿತ್ರವಾದಂತಹ ಸ್ಥಾನ, ಸುತ್ತಲೂ ಇರುವಂತಹ ರಥಬೀದಿಯಲ್ಲಿ ವಿಶ್ವಕ್ಸೇನನು ವಿಹರಿಸುತ್ತಿದ್ದಾನೆ. ಪವಿತ್ರವಾದಂತಹ ಮೃತ್ತಿಕೆಯನ್ನು ಮೆರವಣಿಗೆಯ ಮೂಲಕ ಯಾಗಶಾಲೆಗೆ ಕೊಂಡೊಯ್ಯುತ್ತಿದ್ದಾರೆ. ಭಕ್ತ ಜನರೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಈ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಶುಭಕರವಾದಂತಹ ಸಂದರ್ಭದಲ್ಲಿ ವಾತಾವರಣವು ಕೂಡ ಅತ್ಯಂತ ಅನುಕೂಲವಾಗಿದೆ. ಭಕ್ತ ಜನರೆಲ್ಲರಿಗೂ ತಂಪನ್ನು ನೀಡುವಂತಹ ರೀತಿಯಲ್ಲಿ ತಿರುಚಾನೂರು ಕ್ಷೇತ್ರದ ವಾತಾವರಣ ಶೋಭಿತವಾಗಿದೆ. ಈ ಮಾರ್ಗದಲ್ಲಿ ಅನೇಕ ಮಠಮಂದಿರಗಳಿದ್ದು ಹಿಂದಿನ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಬಂದು ದೇವರ ಉತ್ಸವಗಳು ಬಂದಾಗ ಅದಕ್ಕೆ ಬೇಕಾದಂತಹ ನೀರಾಜನಾದಿಗಳನ್ನು, ನೈವೇದ್ಯಾದಿಗಳನ್ನು ಸಮರ್ಪಿಸುವಂತಹ ಒಂದು ವಿಶೇಷವಾದ ಸಂಪ್ರದಾಯವಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ಮೆರವಣಿಗೆಯ ಸಂದರ್ಭದಲ್ಲಿಯೂ ಕೂಡ ಅವುಗಳನ್ನು ತಾವು ಗಮನಿಸಬಹುದು. ಈ ಪುಷ್ಕರಣಿಯ ಹಿನ್ನೆಲೆಯಲ್ಲಿ ನಡೆದು ಬರುತ್ತಿರುವ ಮೆರವಣಿಗೆಯನ್ನು ತಾವು ಗಮನಿಸುತ್ತಿದ್ದೀರಿ. ಭಕ್ತರೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ಇದೀಗ ತಾವು ಗಮನಿಸುತ್ತಿದ್ದೀರಿ. ಅದೇ ರೀತಿಯಲ್ಲಿ ಈ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿರುವುದನ್ನು ತಾವು ಗಮನಿಸಬಹುದು. ಈ ಮಂಗಳಕರವಾದಂತಹ ಈ ಒಂದು ಪ್ರಕ್ರಿಯೆ ಎಲ್ಲರಿಗೂ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುತ್ತದೆ. ಇಂತಹ ಪ್ರಕ್ರಿಯೆಯನ್ನು ತಾವು ಈ ಸಂದರ್ಭದಲ್ಲಿ ಗಮನಿಸುತ್ತಿದ್ದೀರಿ. ಭಕ್ತ ಜನರೆಲ್ಲರೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಈ ಉತ್ಸವದ ಜೊತೆಗೆ ಮುನ್ನಡೆಯುತ್ತಿದ್ದಾರೆ. ದೇವಸ್ಥಾನದ ಅನೇಕ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಈ ಉತ್ಸವದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇಂತಹ ಉತ್ಸವದ ಸಿದ್ಧತೆಯ ದೃಶ್ಯಾವಳಿಗಳನ್ನು ಗಮನಿಸಿದಾಗ ಈ ಉತ್ಸವ ನಡೆಯುವಂತಹ ದಾರಿಯನ್ನು ಶುದ್ಧಗೊಳಿಸುತ್ತಾ, ಪ್ರೋಕ್ಷಣಾದಿ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾ ಅತ್ಯಂತ ಗೌರವಪೂರ್ಣವಾದ ರೀತಿಯಲ್ಲಿ ಮೃತ್ತಿಕೆಯನ್ನು ಕೊಂಡೊಯ್ಯುತ್ತಿದ್ದಾರೆ. ಆಗಮಶಾಸ್ತ್ರಗಳ ಪ್ರಕಾರವಾಗಿ ಹುತ್ತದ ಮಣ್ಣು ಅಂಕುರಾರ್ಪಣೆಗೆ ಅತ್ಯಂತ ಶ್ರೇಷ್ಠವಾದದ್ದು. ಆ ಹುತ್ತದಲ್ಲಿ ಕೀಟಗಳಿರಬಾರದು. ಅಂದರೆ ಯಾವ ಕೀಟಗಳು ಇಲ್ಲದೇ ಇರುವಂತಹ ಆ ಹುತ್ತದ ಮಣ್ಣನ್ನು ವಿಶೇಷವಾಗಿ ಸಂಗ್ರಹಿಸಿ ಅಂಕುರಾರ್ಪಣೆಯನ್ನು ಮಾಡಬೇಕು ಎಂದು ನಿರ್ದೇಶನವಿದೆ. ಅದೇ ರೀತಿಯಲ್ಲಿ ಕೆರೆಯ ದಡದ ಮಣ್ಣನ್ನು ಬಳಸಬಹುದು, ಸಮುದ್ರ ತೀರದ ಮಣ್ಣನ್ನು ಕೂಡ ಬಳಸಬಹುದು. ಅದೇ ರೀತಿಯಲ್ಲಿ ಉಳುಮೆ ಮಾಡಿದಂತಹ ಹೊಲಗಳ ಮಣ್ಣಿನಿಂದಲೂ ಕೂಡ ಅಂಕುರಾರ್ಪಣೆಯನ್ನು ಮಾಡುವುದನ್ನು ಆಗಮಶಾಸ್ತ್ರಗಳು ಸಮರ್ಥಿಸಿವೆ. ಅದೇ ರೀತಿಯಲ್ಲಿ ಯಾವ ಸ್ಥಾನದಲ್ಲಿ ಗೋವುಗಳು ಓಡಾಡುತ್ತವೆಯೋ, ಅದೇ ರೀತಿಯಲ್ಲಿ ವೃಷಭಗಳು ಯಾವ ಮಣ್ಣಿನ ಜೊತೆಯಲ್ಲಿ ತಮ್ಮ ಕೋಡುಗಳಿಂದ ಆಟವಾಡಿರುತ್ತವೆಯೋ, ಅಥವಾ ಮದಗಜಗಳು ತಮ್ಮ ದಂತಗಳಿಂದ ಭೂಮಿಯನ್ನು ಕೆರೆದಿರುತ್ತವೆಯೋ ಅಂತಹ ಮಣ್ಣನ್ನು ಕೂಡ ಅಂಕುರಾರ್ಪಣೆಯಲ್ಲಿ ವಿಶೇಷವಾಗಿ ಬಳಸಬಹುದಾಗಿದೆ. ಈ ರೀತಿಯಾಗಿ ತಿಳಿಸಿರುವಂತಹ ರೀತಿಗೆ ಅನುಸಾರವಾಗಿ ಆ ಮೃತ್ತಿಕಾ ಸಂಗ್ರಹಣೆಗೆ ಬೇಕಾದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಭೂಮಿಯನ್ನು ಪೂಜಿಸುತ್ತಾರೆ. ಈ ಭೂಮಿ ಪೂಜೆಯನ್ನು ಮಾಡುವುದರ ಮೂಲಕ ಆ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ಮೇದಿನಿ ಪೂಜೆ ಎನ್ನುವಂತಹ ಹೆಸರನ್ನು ಅದಕ್ಕೆ ಇರಿಸಿದ್ದಾರೆ. ಆ ಮೇದಿನಿ ಪೂಜೆಯ ಭಾಗವಾಗಿ ಭೂಮಾತೆಯನ್ನು ವಿಶೇಷವಾದಂತಹ ರೀತಿಯಲ್ಲಿ ಆರಾಧಿಸುತ್ತಾರೆ. ಆ ಭೂಮಾತೆ ಎಲ್ಲ ಜನರಿಗೂ ದವಸ ಧಾನ್ಯಗಳನ್ನು ಕೊಡುವವಳು, ಹಸಿವೆಯನ್ನು ನೀಗಿಸುವವಳು, ಅಷ್ಟಲ್ಲದೆ ಆಶ್ರಯವನ್ನು ಕೊಡುವವಳು.
ಆದ್ದರಿಂದ ಆಶ್ರಯವು ಕೂಡ ಅತ್ಯಂತ ಮುಖ್ಯವಾದದ್ದು. ಆ ಆಶ್ರಯಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ಎಲ್ಲ ವಿಧವಾದಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ನಡೆದು ಬರುತ್ತದೆ. ಎಲ್ಲ ಜೀವಿಗಳಿಗೂ ಆಶ್ರಯ ಆ ಜಗನ್ಮಾತೆಯಿಂದ ಪ್ರಾಪ್ತವಾಗುತ್ತದೆ. ಆದ್ದರಿಂದಾಗಿ ಅಂತಹ ಒಂದು ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಿರ್ವಹಿಸುತ್ತಿದ್ದಾರೆ. ಅಂತಹ ವಿಶೇಷವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ಗಮನಿಸುತ್ತಿದ್ದೀರಿ. ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅನೇಕ ಅಂಶಗಳು ಕೂಡ ಇದರಲ್ಲಿ ಅಡಕವಾಗಿವೆ. ಪಾಂಚರಾತ್ರ ಆಗಮ ವಿಧಿಯನ್ನು ಅನುಸರಿಸಿ ನಡೆಸುವ ಈ ಪ್ರಕ್ರಿಯೆ ಅತ್ಯಂತ ಮಂತ್ರಪೂರ್ವಕವಾಗಿಯೂ ಅದೇ ರೀತಿಯಲ್ಲಿ ಅನೇಕ ವಿಧವಾದಂತಹ ತಂತ್ರಾದಿಗಳಿಂದಲೂ ಕೂಡ ವಿಭೂಷಿತವಾದದ್ದು. पाहि मां पाहि अलमेल मंगा सुप्रसन्ना पाहि अलमेल मंगा समुद्रतनया पाहि अलमेल मंगा सुरपूजिता पाहि अलमेल मंगा सरोजहस्ता देवी अलमेल मंगा अलमेल मंगा
ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವದ ಭಾಗವಾಗಿ ನಡೆಯುತ್ತಿರುವ ಅಂಕುರಾರ್ಪಣೆಯ ವಿಧಿವಿಧಾನಗಳನ್ನು ವೀಕ್ಷಿಸುತ್ತಿದ್ದಿರಿ. ಈ ಅಂಕುರಾರ್ಪಣೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮೃತ್ಸಂಗ್ರಹಣಾದಿ ವಿಧಿಗಳನ್ನು ನಿರ್ವಹಿಸಿದ್ದಾರೆ. ದೇವಾಲಯದ ಸಮೀಪದಲ್ಲಿ ಇರುವ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಸಂದರ್ಭದಲ್ಲಿ ವಿಶೇಷವಾದ ಅಭಿಷೇಕಾದಿಗಳನ್ನು ನಿರ್ವಹಿಸುವ ಶುಕ್ರವಾರದ ತೋಟದಲ್ಲಿ ಈ ವಿಶೇಷವಾದಂತಹ ಮೃತ್ಸಂಗ್ರಹಣ ವಿಧಿಯನ್ನು ನಿರ್ವಹಿಸಿದ್ದಾರೆ. ಮರದ ಬುಡದಲ್ಲಿ ಪೂಜೆಗಳನ್ನು ನಿರ್ವಹಿಸಿ ಭೂಮಾತೆಯ ಅನುಗ್ರಹವನ್ನು ಭೂಮಾತೆಯ ಅನುಮತಿಯನ್ನು ಪಡೆದು ಪರಮಾತ್ಮನ ಈ ಒಂದು ವಿಶೇಷವಾದಂತಹ ಸೇವೆಯನ್ನು ಗೈಯುವುದಕ್ಕೆ ಮೃತ್ಸಂಗ್ರಹಣೆಯನ್ನು ಮಾಡುತ್ತಾರೆ. ಮಹಾಲಕ್ಷ್ಮಿಯ ಸ್ವರೂಪವಾಗಿರುವ ಭೂದೇವಿಯು ತನ್ನದೇ ಆದಂತಹ ಇನ್ನೊಂದು ರೂಪವಾದ ಮಹಾಲಕ್ಷ್ಮಿಯ ಆರಾಧನೆಗೆ ಮೃತ್ತಿಕೆಯನ್ನು ಅನುಗ್ರಹಿಸುತ್ತಾಳೆ. ಪರಮಾತ್ಮನು ಭೂಮಿಗೆ ಪತಿಯೆಂದು ಪ್ರಸಿದ್ಧನಾಗಿದ್ದಾನೆ. ಆದ್ದರಿಂದಲೂ ಕೂಡ ಪರಮಾತ್ಮನ ಸೇವೆಗಾಗಿ ಭೂಮಾತೆಯು ಇಂತಹ ಮೃತ್ತಿಕೆಯನ್ನು ಅನುಗ್ರಹಿಸುತ್ತಾಳೆ. ಕೃತಜ್ಞತಾಪೂರ್ವಕವಾಗಿ ಮೃತ್ತಿಕೆಯನ್ನು ಸಂಗ್ರಹಿಸುವುದು ಇಲ್ಲಿ ಪ್ರಧಾನವಾದಂತಹ ಉದ್ದೇಶವಾಗಿದೆ. ಯಾವುದನ್ನು ನಾವು ಬಲಾತ್ಕಾರದಿಂದ ಸಾಧಿಸಲು ಸಾಧ್ಯವಿಲ್ಲ. ನಾವು ಭಕ್ತಿ, ಶ್ರದ್ಧೆ, ವಿನಯ, ವಿಧೇಯತೆಗಳಿಂದ ಸಾಧಿಸಲು ಸಾಧ್ಯ. ನಾವು ಅನೇಕ ವಿಧವಾದಂತಹ ದೇವತಾ ಅನುಗ್ರಹದಿಂದ ಜೀವನವನ್ನು ನಡೆಸುತ್ತಿದ್ದೇವೆ. ಗಾಳಿ, ನೀರು, ಆಹಾರ, ಭೂಮಿ, ಅಂತರಿಕ್ಷ, ಆಕಾಶ ಇವೆಲ್ಲವೂ ಕೂಡ ನಮಗೆ ದೈವವು, ದೇವದತ್ತವಾದದ್ದು, ಪರಮಾತ್ಮ ಸ್ವರೂಪವಾದದ್ದು. ಆದ್ದರಿಂದ ಇವುಗಳಿಲ್ಲದೆ, ಆಶ್ರಯವಿಲ್ಲದೆ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಂತಹ ಜೀವನವನ್ನು ನಡೆಸುವುದಕ್ಕೆ ಆಯಾ ದೇವತಾ ಸ್ವರೂಪಗಳ ಅನುಮತಿ, ಅನುಗ್ರಹಗಳು ಕೂಡ ಅತ್ಯಂತ ಮುಖ್ಯವಾದದ್ದು. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ನಡೆದು ಬರುತ್ತಿದೆ. ಈ ಮಂಗಳಕರವಾದಂತಹ ಉತ್ಸವವನ್ನು ಇದೀಗ ವೀಕ್ಷಿಸುತ್ತಿದ್ದೀರಿ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಆ ಜಗನ್ಮಾತೆಯ ದಿವ್ಯವಾದಂತಹ ಅನುಗ್ರಹ ಇಲ್ಲಿ ಅತ್ಯಂತ ಮುಖ್ಯವಾದದ್ದು. ಆ ಪರಮಾತ್ಮನ ಎಲ್ಲ ವಿಧವಾದಂತಹ ವೈಭವವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಬಹುದಾಗಿದೆ. ಪರಮಪುರುಷನಾಗಿರುವಂತಹ ಪರಮಾತ್ಮನು ಇಲ್ಲಿ ತನ್ನದೇ ಆದಂತಹ ವೈಭವಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ವಿಶೇಷವಾದಂತಹ ಒಂದು ವೈಭವವನ್ನು ಮೆರೆಯುತ್ತಾ ಲಕ್ಷ್ಮೀ ಸಮೇತನಾಗಿ ಈ ಕ್ಷೇತ್ರದಲ್ಲಿ ನಿತ್ಯ ಕಲ್ಯಾಣೋತ್ಸವ ಸೇವೆಯನ್ನು ಕೂಡ ಗ್ರಹಿಸುತ್ತಿದ್ದಾನೆ. ಈ ಕ್ಷೇತ್ರದ ವಿಶೇಷತೆಗಳಲ್ಲಿ ಒಂದಾಗಿ ಶ್ರೀಕೃಷ್ಣ ಸ್ವರೂಪದಿಂದ, ಬಲರಾಮ ಸ್ವರೂಪದಿಂದ, ಬಾಲಾಜಿ ಸ್ವರೂಪದಿಂದ ಹೀಗೆ ವಿಧವಾದಂತಹ ರೀತಿಯಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ನಾವು ಈ ಸ್ಥಾನದಲ್ಲಿ ಕಾಣಬಹುದಾಗಿದೆ. ಈ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವದ ತೇಜೋಮಯವಾದಂತಹ ದೃಶ್ಯಾವಳಿಗಳನ್ನು ಇದೀಗ ವೀಕ್ಷಿಸುತ್ತಿದ್ದೀರಿ. ದೇವಾಲಯದ ಸಮೀಪಕ್ಕೆ ಭಕ್ತ ಜನರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮಹಾದ್ವಾರದ ಸಮೀಪದಲ್ಲಿ ಅತ್ಯಂತ ಆಧಾರದಿಂದ ಬರಮಾಡಿಕೊಂಡು ಮಂಗಲ ನೀರಾಜನಾದಿಗಳನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇಂತಹ ವಿಶಿಷ್ಟವಾದಂತಹ ಒಂದು ವೈಭವವನ್ನು ತಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಇಂತಹ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ವೀಕ್ಷಿಸುತ್ತಾ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾ ಮುಂದೆ ನಾಳೆಯಿಂದ ನಡೆಯಲಿಕ್ಕಿರುವ ಧ್ವಜಾರೋಹಣೆ, ವಾಹನ ಸೇವೆ ಮೊದಲಾದ ಪ್ರಕ್ರಿಯೆಗಳನ್ನು ಕೂಡ ವೀಕ್ಷಿಸುವ ಅವಕಾಶವನ್ನು ಪಡೆಯುತ್ತೀರಿ. ಪದ್ಮನಾಭ ಪ್ರಿಯ ಅಲಮೇಲ್ ಮಂಗ, ಪದ್ಮೋದ್ಭವ ಪಾಹಿ ಅಲಮೇಲ್ ಮಂಗ, ಪದ್ಮಾಲಯ ಪಾಹಿ ಅಲಮೇಲ್
ॐ